ನಮಸ್ಕಾರ ಸ್ನೇಹಿತರೆ ಕೆಇಎ ಎಕ್ಸಾಮ್ಸ್ಗಳು ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬಂದಿರತಕ್ಕಂಥ ಪ್ರಶ್ನೆಗಳಲ್ಲಿ ಎಷ್ಟು ಡಿಫಿಕಲ್ಟ್ ಇದೆ. ಹಾಗಾಗಿ ಈ ಒಂದು ಪ್ರಶ್ನೋತ್ತರ ಸೀರೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಪಿಎಸ್ಸಿ ಕೂಡ ಹೆಲ್ಪ್ ಆಗುತ್ತೆ. ಡಿಫ್ರೆಂಟ್ ಕೈಂಡ್ ಆಫ್ ಇತ್ತೀಚೆಗೆ ಕೇಳ್ತಾ ಇರ್ತಕ್ಕಂಥ ಪ್ಯಾಟರ್ನ್ ಅಲ್ಲಿ ಮಾಡಿರ್ತಕ್ಕಂಥ ಪ್ರಶ್ನೆಗಳಿದ್ದು ತುಂಬಾ ಚೆನ್ನಾಗಿದೆ. ಅಂಡ್ ಮ್ಯಾರಥಾನ್ ವಿಡಿಯೋಸ್ಗಳು ನೋಡಿ, ಎಕ್ಸಾಮ್ಸ್ ಹತ್ರ ಇರೋದ್ರಿಂದ HK ಎಕ್ಸಾಮ್ಸ್ ಇನ್ನೂ ಬ್ಯಾಲೆನ್ಸ್ ಇದೆ, SDA HK. ಹಾಗಾಗಿ ಈ ಕನ್ನಡ, ಕಂಪ್ಯೂಟರ್, ಇಂಗ್ಲಿಷ್ KA ಪ್ಯಾಟರ್ನ್ ಅಲ್ಲಿ ಇರ್ತಕ್ಕಂಥದ್ದು. ನಮ್ಮ ಪ್ಲೇಲಿಸ್ಟ್ ಕೂಡ ಇದೆ. ಪ್ಲೇಲಿಸ್ಟ್ ಹೋದ್ರೆ ನಮಗೆ ಪೇಪರ್ 2ಗೆ ಸಂಬಂಧಪಟ್ಟಂತೆ ಮಾಡಿರತಕ್ಕಂಥ ಎಲ್ಲ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ಕೂಡ ಸಿಗುತ್ತೆ. ಎಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಕೂಡ ನಾವು ಲಿಂಕ್ಸ್ ಗಳನ್ನ ಶೇರ್ ಮಾಡ್ತೀವಿ. ಸೊ ಬನ್ನಿ, ಹಾಗಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಕಠಿಣ ಪ್ರಶ್ನೆಗಳನ್ನ ತಗೋತಾ ಹೋಗೋಣ. ಕಠಿಣ ಅಂತಂದ್ರೆ ಏನಿಲ್ಲ, ಕಾನ್ಸೆಪ್ಟ್ ಇಸ್ ಸೇಮ್, ಕೇಳೋ ರೀತಿ ಚೇಂಜ್ ಅಷ್ಟೇ. ಈಗ ಇದು ನೋಡಿ, ಇದು ಕೂಡ ಸಿಂಪಲ್ ಆಗಿದೆ, ಅದು ಒಂದೊಂದು ಕಡೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಹೊಂದಿಸಿ ಬರೆಯದೆ ಕೊಟ್ಟಿರೋದು ಅಲಂಕಾರಗಳ ಬಗ್ಗೆ. ರೂಪಕಾಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ಶ್ಲೇಷ ಅಲಂಕಾರ, ಅರ್ಥಾಂತ್ಯಾನ್ಯಾಸ ಅಲಂಕಾರ. ಇಲ್ಲಿ ರೂಪಕಾಲಂಕಾರ ಕಂಡುಹಿಡಿಯಬಹುದು. ಆದ್ರೂ ಕೂಡ ನಿಮ್ಗೆ ಇಲ್ಲಿ ರೂಪಕಾಲಂಕಾರದಲ್ಲಿ ಎರಡು ಕನ್ಫ್ಯೂಸ್ ಆಗುತ್ತೆ. ಏನಪ್ಪಾ ಅದು ಎರಡು ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ, ಈಗ ರೂಪಕದಲ್ಲಿ ಯಾವುದೇ ಕಂಪ್ಯಾರಿಸನ್ ಇಲ್ಲ, ಅಂತೆ ಅಂತ ಇರಲ್ಲ ಅಲ್ವಾ ಸರ್? ಆ ತರದ್ ಯಾವ್ದಿದೆ? ಇದು ನೋಡಿ, ಇದಂತೂ ಅಲ್ವೇಲ. ಸತ್ಯಕ್ಕೆ ಯಾವಾಗ್ಲೂ ಜಯ, ಸತ್ಯ ಮಾರ್ಗದಲ್ಲಿ ನಡೆದ ಪಾಂಡವರು ಜಯ ಲಭಿಸಿತು. ಓಕೆ, ಇದು ಬೇರೆ ಅಲಂಕಾರ. ಇದು ನೋಡಿದ ತಕ್ಷಣ ಹೇಳ್ಬೋದು. ಯಾವ್ದಿದು ಹೇಳ್ತೀರಾ? ಯಾವ್ದಿದು? ಅರ್ಥಾಂತ್ಯಾನ್ಯಾಸ ಅಲಂಕಾರ ಬರುತ್ತಿದ್ದು. ಓಕೆ, ಗೊತ್ತಿಲ್ಲ, ಬಿಟ್ಟಾಕೋಣ. ನೋಡಿ, ನಾವು ಎಕ್ಸಾಮ್ ಸಾಲ್ವ್ ಮಾಡ್ತಾ ಇದೀವಿ, ಎಲ್ಲ ತಿಳ್ಕೊಂಡಿರ್ಬೇಕು ಅಂತೇನಿಲ್ಲ, ಬಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಗೊತ್ತಿರ್ಲಿ ಅಂತ. ಆ ಹುಡುಗಿ ಸೌಂದರ್ಯದಲ್ಲಿ ಅಪ್ಸರೆ. ಎಸ್, ಇಲ್ಲ ಅಂತೆ ಅಂತಿಲ್ಲ. ಓಕೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇದಂತೂ ಆಗಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ದುಷ್ಟದ ಅಲಂಕಾರ ಅಲ್ವಾ? ಬಿಂಬ ಪ್ರತಿಬಿಂಬ ಅಂತ ಹೇಳ್ಬೋದು, ಗಾದೆ. ಸೊ ಇದಂತೂ ಅಲ್ವೇ ಇಲ್ಲ. ಆ ಉದ್ಯಾನ, ಯಾಕಂದ್ರೆ ದುಷ್ಟದ ಅಲಂಕಾರ ಇಲ್ವೇ ಇಲ್ಲ ಆಪ್ಷನ್ ಅಲ್ಲಿ. ಆ ಉದ್ಯಾನವು ಅಮರಾವತಿಯ ಅಂತೆ ಅಂತೆ ಅಂತಿದೆ, ಇದಂತೂ ಅಲ್ವೇ ಇಲ್ಲ ರೂಪಕ್ಕೆ. ಸೊ ಐದರ್ 2 ಆಗ್ಬೋದು, ಅಥವಾ ಅವನ ಮನೆ ನಂದ ಗೋಕುಲ ಎನಿಸುತ್ತದೆ. ಐದರ್ 5 ಆಗ್ಬೋದು. ಯಾವ್ದು ಕರೆಕ್ಟು? ಹೇಗೆ 2 ಕರೆಕ್ಟು. ಆ ಹುಡುಗಿ ಈಗ ಸೀತೆಯ ಮುಖ ಕಮಲ, ಸೀತೆಯ ಮುಖ ಕಮಲ ಅಂತ ಕರಿತೀವಿ ಹೊರತು, ಹೇಳ್ಬೇಕು ಅಂತೆ ಅಂತ ಬಂದ್ಬಿಟ್ರೆ ಅದು ಉಪಮಾಲಂಕಾರ ಆಗತ್ತೆ. ಸೀತೆಯ ಮುಖದಲ್ಲೇ ಕಮಲ, ಅದೇ ರೀತಿ ಆ ಹುಡುಗಿಯ ಸೌಂದರ್ಯದಲ್ಲಿ ಅಪ್ಸರೆ, ಅಂದ್ರೆ ಆ ಮುಖದ ಸೌಂದರ್ಯ ಅಪ್ಸರೆ ತರನೇ, ಅಪ್ಸರೆನೇ ಸೌಂದರ್ಯ, ಅವಳ ಸೌಂದರ್ಯನೇ ಅಪ್ಸರೆ ಅಂತ ಹೇಳ್ತಾ ಇದೆ. ಇಲ್ಲಿ ಅವನ ಮನೆ ನಂದ ಗೋಕುಲ ಎನಿಸುತ್ತೆ, ಇದು ಚಾನ್ಸ್ ಇದೆ ಅಲ್ವಾ? ಆ ಹುಡುಗಿ ಸೌಂದರ್ಯದಲ್ಲಿ ಅಪ್ಸರೆ ಅಂದ್ರೆ ಎಸ್, ಅಪ್ಸರೆ ತರ ಇರುವಂತ ಚಾನ್ಸಸ್ ಇದೆ ಅಲ್ವಾ? ಎಷ್ಟೊಂದ್ ಜನ ಇರ್ತಾರೆ ಆ ತರ, ತುಂಬಾ ಚೆನ್ನಾಗಿರ್ತಾರೆ ಅಲ್ವಾ? ಆದ್ರೆ ಆ ಮನೆ ನಂದ ಗೋಕುಲ ಎನಿಸುತ್ತಾರೆ. ನಂದ ಗೋಕುಲ ಅನ್ನೋದೇ ಬೇರೆ, ಅಂದ್ರೆ ತುಂಬಾ ಉತ್ಪ್ರೇಕ್ಷೆ ಮಾಡ್ತಾ ಇದೆ. ಆತರ ಯಾವ್ದು ಈ ಕಾಲದಲ್ಲಿ ಇರಕ್ ಸಾಧ್ಯನೇ ಇಲ್ಲ. ಎಷ್ಟು ಒಟ್ಟಿಗೆ ಇದ್ರು ಕೂಡ ನಂದ ಗೋಕುಲನೇ ನಂದ ಗೋಕುಲ ಅಲ್ವಾ? ಅದೇ ತರ ಇರಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ತುಂಬಾ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇರೋದು. ಇದು ಉತ್ಪ್ರೇಕ್ಷ ಅಲಂಕಾರ ಆಗುತ್ತೆ ಸ್ನೇಹಿತರೆ. ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು. ಸೊ ಎಗೆ 2, ಬಿಗೆ 4, ಎಲ್ಲಿದೆ 5. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ಅರ್ಥಾನ್ಸರ್ ಆಲ್ರೆಡಿ ಹೇಳಿದೆ, ದಿಸ್ ಇಸ್ ದ ಒನ್. ಅಂದ್ರೆ ಇದು ವಿಶೇಷ, ಅಂದ್ರೆ ಒಂದು ವಿಶೇಷ ಅರ್ಥ ಇಟ್ಕೊಂಡು ಸಾಮಾನ್ಯ ವಾಕ್ಯ ಜೊತೆ ಜೋಡಣೆ ಮಾಡೋದು. ಸತ್ಯಕ್ಕೆ ಯಾವಾಗ ಜಯ ಅಂತ ಹೇಳ್ತೀವಿ ಅಲ್ವಾ? ಈಗ ಕೌರವರು, ಈಗ ಹಾವಿಗ ಹಾಲೆರೆದ್ರು ಕಚ್ಚದ್ ಬಿಡುತ್ತಾ ಅಂತೀವಿ. ಸಜ್ಜನರು ಹಂಗೆ ಅಲ್ವಾ? ಸೊ ಆತರ ದುರ್ಜನರು ಏನೇ ಮಾಡಿದ್ರು ಅವರು ಮೋಸ ಮಾಡೋದು ಬಿಡ್ತಾರ, ಆತರ. ಸೊ ಇಲ್ಲಿ ಶ್ಲೇಷ ಅಲಂಕಾರ ಬಂದು, ಆ ಉದ್ಯಾನವು ಅಮರಾವತಿ ಅಂತ ಸುಮನ ಭರಿತವಾಗಿತ್ತು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಿಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದನ್ನು ಬೇರೆದಾಗ ಈಸಿಯಾಗಿ ಕಂಡಿಡ್ತೀರಾ. ಅರ್ಥಾಂತ್ಯಾನ್ಯಾಸ ಅಲಂಕಾರ ಆಗಿರ್ಬೋದು, ಒಂದು ವಿಶೇಷ ವಾಕ್ಯ ಇರುತ್ತೆ, ಸಂದರ್ಭಕ್ಕೆ ತಕ್ಕಂತೆ ಸಾಮಾನ್ಯ ವಾಕ್ಯದ ಸಮರ್ಥನೆ ಕೊಟ್ಟು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಆತ ಉಂಡ ಮನೆಗೆ ಕೇಡು ಬಗೆದೆ, ಕೃತಜ್ಞರು ಏನನ್ನು ತಾನೇ ಮಾಡುತ್ತಾರೆ ಅಲ್ವಾ? ಇದನ್ನ ನಾವು ವಿಶೇಷ ವಾಕ್ಯ, ಸಾಮಾನ್ಯ ವಾಕ್ಯ ಅಡಿಯಲ್ಲಿ ಕೂರಿಸಿ ಇದನ್ನ ಅರ್ಥಾಂತ್ಯಾನ್ಯಾಸ ಅಲಂಕಾರ ಅನ್ನೋದು. ಸೊ ಇದು ಗೊತ್ತಾಯ್ತು. ಇನ್ನು ಶ್ಲೇಷ ಅಲಂಕಾರ ವೆರಿ ಇಂಪಾರ್ಟೆಂಟ್. ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡೋದು. ಈಗ ವಿವಾಹ ಅಂದ ತಕ್ಷಣ ನೀವು ಅನ್ಕೊಂಡ್ಬಿಟ್ಟಿದ್ದು ಶ್ಲೇಷ ಅಲಂಕಾರ ಅಂತ. ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಅದೇ ಬಂದಿರುತ್ತೆ ನೋಡಿ. ಈಗ ಒಂದು ಉದಾಹರಣೆ, ಇವೆಲ್ಲ ನಾವು ಗ್ರಾಮರ್ ವಿಡಿಯೋದಲ್ಲಿ ಮಾಡಿದೀವಿ ಸ್ನೇಹಿತರೆ. ಆ ವಿವಾಹ ಮಂಟಪ ಪುರದಂತೆ ಸದಾ ರಂಭಾನ್ವಿತ ವಿಭೂತಿ ಮಿಳಿತವಾಗಿತ್ತು ಅಂತಿದೆ. ಇಲ್ಲಿ ಪದಗಳು ಬೇರೆ ಬೇರೆ ಕೊಡ್ತವೆ. ಓಕೆ, ರಂಭಾನ್ವಿತ ಅಂತಕ್ಕಂಥದ್ದೇನಿದೆ ಇಲ್ಲಿ ಪದ, ಬಾಳೆಗಿಡದಿಂದ ಕೂಡಿತ್ತು ಅನ್ನೋದು ಕೂಡ ಅದೇ, ರಂಬೆ ಎಂಬ ಅಪ್ಸರದಿಂದ ಕೂಡಿತ್ತು. ಸೊ ಎರಡು ರೀತಿಯಾದ, ಒಂದು ಒಳ ಅರ್ಥ, ಇನ್ನೊಂದು ಮೇಲ್ನರ್ಥ, ಆ ತರ ಕೊಡ್ತಕ್ಕಂಥದ್ದು. ಹಂಗೆ ಈ ತರ ಉದಾಹರಣೆ ಬಂದಾಗ ಆ ಉದ್ಯಾನ ಅಮರಾವತಿ ಅಂತ ಸುಮನ ಭರಿತವಾಗಿತ್ತು ಇದೆಯಲ್ಲ, ಅದು ಶ್ಲೇಷ ಅಲಂಕಾರ ಆಗುತ್ತೆ. ಸೊ ಯೂಶಲಿ ಈ ಅಮರಾವತಿಯಂತೆ ಉದ್ಯಾನ ಅಥವಾ ಫಾರ್ ಎಕ್ಸಾಂಪಲ್ ಮಂಟಪ, ಮದುವೆ, ಈ ತರದ್ದು ಹೆಚ್ಚಾಗಿ ನಾವೇನ್ ಮಾಡ್ತೀವಿ,
ಸೊ ಇದೆಲ್ಲ ಯೂಶಲಿ ಓಕೆ ಒಂದು ಟೆಕ್ನಿಕ್ ಅನ್ಕೊಳ್ಳಿ ಅಥವಾ ಒಂದು ಶಾರ್ಟ್ ಕಟ್ ಅನ್ಕೊಳ್ಳಿ ಅಥವಾ ಒಂದು ಟ್ರಿಕ್ ಅನ್ಕೊಳ್ಳಿ, ಈ ತರದ ಮೋಸ್ಟ್ ಆಫ್ ದ ಟೈಮ್ ಒಂದು ನಾಟ್ 100%, 90% ಎಬೋ ಶ್ಲೇಷಾಲಂಕಾರ ಆಗಿರುತ್ತೆ. ಓಕೆ ಫೈನ್ ಸರ್. ನೆಕ್ಸ್ಟ್ ಬಂದ್ಬಿಡ್ತೀನಿ. ಈ ಕೆಳಗಿನ ಪದಗಳ ಸಂಯೋಜನೆಯಲ್ಲಿ ಗುಂಪಿಗೆ ಸೇರದ ಸಂಯೋಜನೆ ಯಾವುದು? ಓಕೆ, ಇದರಲ್ಲಿ ಯಾವ್ದು ಗುಂಪಿಗೆ ಸೇರಲ್ಲ ಅಂತ ಹೇಳಬೇಕು. ಯಾವ್ದು ಸೇರಲ್ಲ ಹೇಳ್ತೀರಾ? ಈಸಿ ಇದೆ ನೋಡಿ. ಇವೆಲ್ಲ ದ್ವಿರುಕ್ತಿ, ತಣ್ಣನೆ ಮೆಲ್ಲಗೆ ಬೆಳದಿಂಗಳಂ ತೊಳಗು ಇವೆಲ್ಲ ಒಂದೇ ಸೇಮ್ ರಿಪೀಟ್ ಆಗಿದೆ. ದ್ವಿರುಕ್ತಿ 2 ಸಲ ರಿಪೀಟ್ ಆಗ್ತಾ ಇದೆ. ಎಲ್ಲನೂ ಅಷ್ಟೇ ನೋಡಿ. ಇಲ್ಲೂ ಕೂಡ ಅಷ್ಟೇ. ತುದಿ ಅಂದ್ರೆ ಒಂದೇ, ತುತ್ತ ಅಂದ್ರೆ ಕೊನೆ ಅಂತಾನೆ, ಕಟ್ಟ ಅಂದ್ರೆ ಕೊನೆ, ಕಡೆ ಅಂದ್ರೆ ಒಂದೇ. ಇವೆಲ್ಲ ದ್ವಿರುಕ್ತಿಗಳು. ಆದ್ರೆ ಇದಿದೆಯಲ್ಲ, ಇದು ಸರ ದಡ ಥಳ ಅಟಕಟಕಟ, ಇವೆಲ್ಲ ಏನು ಸರ್? ಅನುಕರಣಾವ್ಯಯ. ಅಂದ್ರೆ ಈ 3 ಆಪ್ಷನ್ ಅಲ್ಲಿ ದ್ವಿರುಕ್ತಿ ಕೊಟ್ಟಿದ್ದಾನೆ, 4ನೇ ಆಪ್ಷನ್ ಅನುಕರಣಾವ್ಯಯ ಕೊಟ್ಟಿದ್ದಾನೆ. ಅರ್ಥ ಆಗ್ತಿಲ್ಲ? ಸೊ ಹಾಗಾಗಿ ಆಪ್ಷನ್ 4 ಸೇರಲ್ಲ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಇದನ್ನ ಹೊಂದಿಸಿ ಬರೀಬೇಕು. ಇದನ್ನ ಹೇಳ್ತೀರಾ ಯಾರು? ಏನಿದೆ ಅಂತ ಹೇಳ್ತೀರಾ ಯಾರು? ಸಾಮೀಪ್ಯ, ಸಂಭ್ರಮ. ಓಕೆ, ಎಸ್ ಎನಿಬಡಿ? ಬಾಧೆ, ಆಧಿಕ್ಯ. ಇದರಲ್ಲಿ ಯಾವುದು ಹೊಂದಿಸಿ ಬರೀಬೇಕು ಅಂತ? ಎಸ್, ಏನಿರ್ಬೋದು ಇದು ಸ್ನೇಹಿತರೆ? ನೋಡಿ, ಅಟ್ಲೀಸ್ಟ್ ಗೊತ್ತಿದ್ರು ಆನ್ಸರ್ ಮಾಡ್ಬೋದು. ಯಾಕಂದ್ರೆ ಆಪ್ಷನ್ಸ್ ನಿಮ್ಗೆ ಒಂದ್ ಸರಿ ಇದ್ರು ನಿಮಗೆ ಇದೆ ಅಂತ ನೋಡಿ. ಸಾಮೀಪ್ಯ ಅಂತಕ್ಕಂಥದ್ದು ಏನೋ ನನ್ನ ಹತ್ರನೇ ಇದೆ ಅಂತ ಅರ್ಥ. ಸಾಮೀಪ್ಯ ಅಂದ್ರೆ ಹತ್ರ ಅಂದ್ರೆ ಏನರ್ಥ? ಭೌತಿಕವಾಗಿ ಅಂತರ ಕಡಿಮೆ ಇದೆ, ಇದೆ ಅಂತಿದೆ ನೋಡಿ. ಇಲ್ಲಿ ಎಷ್ಟು ಸೂಪರ್ ಆಗಿ ಕೊಟ್ಟಿದ್ದಾನೆ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಓಕೆ, ಸೊ ಈ ರೀತಿ ನಾವು ಇದನ್ನ ಮಾಡ್ಕೋಬಹುದು. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು? ಸೊ ಇದು ಒಂದು ಗೊತ್ತಿದ್ರು ಮಾಡಬಹುದು ಅಂತ ನಾನು ಹೇಳಿದೆ. ಎಗೆ 5 ಇದೊಂದೇ ಆಪ್ಷನ್ ಇರೋದು ನೋಡಿ. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ಎಸ್, ಇದೆ ಅಂತಕ್ಕಂಥದ್ದು ಆಗ್ಬೋದು. ಈಗ ಇನ್ನೊಂದು ಯಾವ್ದಾದ್ರು ನೋಡೋಣ. ಪುಲಿ ಅಂತಿದೆ ಇಲ್ಲಿ ಆಪ್ಷನ್ ಅಲ್ಲಿ ನೋಡಿ. ಪುಲಿ ಅದು ಯಾವ್ದಕ್ಕೆ ಉದಾಹರಣೆ ಆಗತ್ತೆ ಹೇಳ್ತೀರಾ? ಪುಲಿ ಅಂದ್ರೇನು? ಕಮೆಂಟ್ ಮಾಡಿ ಸ್ನೇಹಿತರೆ. ಪುಲಿ ಇಲ್ಲಿ ಯಾವ್ದಕ್ಕೆ ಹೊಂದಕ್ಕೆ ಆಗತ್ತೆ? ಇದು ಬಾಧೆ. ಪುಲಿ ಅಂದ್ರೆ ನಾವು ಯೂಶಲಿ ಹೊಯ್ಸಾಳದಲ್ಲಿ ಪುಲಿ ಅನ್ನೋ ಭಾಷೆ, ನಾವು ಟೈಗರ್ ಅನ್ನೋ ಪದನ ಕೂಡ ನಾವು ಯೂಸ್ ಮಾಡ್ತೀವಿ ಅಲ್ವಾ? ಒಂದು ಬೆಕ್ಕಿಗ ಜಾತಿಗೆ ಸೇರೋದು ಅನ್ನೋ ರೀತಿನೂ ನಾವು ಯೂಸ್ ಮಾಡ್ತೀವಿ. ಇತ್ತ ಪುಲಿ ಅತ್ತ ದರಿ ಅಂತ ಕರಿತೀವಲ್ಲ ನಾವು. ಉದಾಹರಣೆಗೆ ನಾವು ಇದನ್ನ ಕಂಪೇರ್ ಮಾಡಿ ಹೇಳ್ತೀವಲ್ಲ. ಸೊ ಆ ಪುಲಿ ಅಂತ ಅನ್ಕೋಬಹುದಲ್ವಾ? ಅಂದ್ರೇನು? ಒಂಥರ ಹೆದರಿಕೆ. ನಾನು ಹೇಳ್ತಾ ಇದ್ದೀನಲ್ಲ. ಸೊ ಹಾಗಾಗಿ ಬಾಧೆ ಅನ್ನೋದನ್ನ ಇದಕ್ಕೆ ಕಂಪೇರ್ ಮಾಡಬಹುದು. ಓಕೆ, ಸೊ ನಾನು ಹೇಳ್ತಾ ಇರೋದು ನಿಮ್ಗೆ ಹೆಂಗೆ ಯಾವ ತರ ಕೊಟ್ಟಿದ್ದಾನೆ ಕ್ವಶನ್ಸ್ ಅಂತ. ಇಲ್ಲಿ ಒಂದು ಗೊತ್ತಿದ್ರು ಮಾಡ್ಬೋದು ಅಂತ ನಾನು ಅದು ಹೇಳ್ತಾ ಇರೋದು. ಈಗ ಸಿಗೆ 4 ಆದ್ ನೋಡಿ, ಇದೊಂದೇ ಇರೋದು. ಫೈನ್, ನೀವು ಯಾವ್ದೇ ಆಪ್ಷನ್ಸ್ ತಗೊಳ್ಳಿ ನೋಡಿ ಸ್ನೇಹಿತರೆ. ಇಲ್ಲೂ ಒಂದೇ ಇದೆ. ಎಗೆ 3 ಇರಬೇಕು, 5 ಇರಬೇಕು, 4 ಇರಬೇಕು, 2 ಇರಬೇಕು. ನಾನು ಅದಕ್ಕೆ ಹೇಳಿದ ಆಪ್ಷನ್ಸ್ ನಿಮ್ಗೆ ಹಂಗೆ ಕೊಟ್ಟಿದ್ದಾನೆ ಅಂತ. ನನ್ನ ಅರ್ಥ ಆಗ್ತಿದ್ಯಾ? ಎಲ್ಲನೂ ತಿಳ್ಕೊಂಡಿರ್ಬೇಕು ಅಂತೇನಿಲ್ಲ. ಎಕ್ಸಾಮ್ ಅಲ್ಲಿ ನಾನು ಹೆಂಗ್ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಇಲ್ಲಿ ಮಾತಾಡ್ತಾ ಇದ್ದೀನಿ. ಓಕೆ, ಏನೇನ್ ಕೊಟ್ಟಿರ್ಬೋದು, ಇಲ್ಲಿ ಏನಿರ್ಬೋದು, ಯಾವ ತರ ಇರ್ಬೋದು ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಹಾಗಾದ್ರೆ. ಎಸ್, ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಬೇಕಾದ್ರೆ ಇನ್ನೊಂದು ಯಾವ್ದಾದ್ರು ನೋಡೋಣ. ಸಂಭ್ರಮ ಗೇಯಾನು.
ಸಂಭ್ರಮ, ಕುಡು ಕುಡು. ಆಧಿಕ್ಯ, ಆಧಿಕ್ಯ ಅಂತಂದ್ರೇನು? ಆಧಿಕ್ಯ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಪ್ರಾಬಲ್ಯ ಅಂತ. ಆಧಿಕ್ಯ ಅಂದ್ರೆ ಏನು ಸರ್? ಪ್ರಾಬಲ್ಯ ಅಂತ. ಅಥವಾ ಶ್ರೇಷ್ಠತೆ, ಶ್ರೇಷ್ಠ, ಶ್ರೇಷ್ಠ. ಸಮಾನಾರ್ಥಕ ಪದ ಏನು? ಲೇಸು, ಲೇಸು ಅಂದ್ರೆ ಒಳ್ಳೇದು, ಒಳ್ಳೇದು, ಲೇಸು ಇದೇ ಒಳ್ಳೇದು, ಇದೇ ಶ್ರೇಷ್ಠ, ಇದೇ ಪ್ರಾಬಲ್ಯ, ಇದೇ ಒಳ್ಳೇದು, ಮೇಲ್ಗೈ, ಮೇಲ್ಗೈ, ಲೇಸು ಅಂತ ಕರಿತೀವಲ್ಲ. ಸೊ ಯಾವ ರೀತಿ ಅವನು ಕಂಪೇರ್ ಮಾಡಕ್ ಕೊಟ್ಟಿದ್ದಾನೆ ನೋಡಿ. ಅರ್ಥ ಆಗ್ತಿದೆಯಾ ನಾನು ಹೇಳ್ತಾ ಇರೋದು? ಎಸ್, ಫೈನ್ ಸರ್, ಆಪ್ಷನ್ 2 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗ್ಬೋಣ ಬನ್ನಿ. ಇದು ತದ್ದಿತಾಂತ ಪ್ರತ್ಯಯ ಮತ್ತೆ ಕೃದಂತಗಳ ಬಗ್ಗೆ ಹೆಚ್ಚಾಗಿ ಕೇಳ್ತಾನೆ. ಒಂಥರ ಡಿಫಿಕಲ್ಟಿಯಸ್ ಕ್ವಶನ್ಸ್ಗಳಿವೆ, ನೋಡೋಣ ಬನ್ನಿ. ಅಂದ್ರೆ ಡಿಫಿಕಲ್ಟಿ ಅಂದ್ರೆ ಕೇಳೋ ರೀತಿ ಚೇಂಜ್ ಅಷ್ಟೇ. ಈ ಕೆಳಗಿನ ತದ್ದಿತಾಂತ ಪ್ರತ್ಯಯಗಳ ಸಂಯೋಜನೆಯಲ್ಲಿ ಸರಿಯಾದ ಸಂಯೋಜನೆ ಗುರುತಿಸಬೇಕು. ಇದು ನೋಡಿದ ತಕ್ಷಣ ಹೇಳ್ಬಿಡ್ಬೋದು, ಯಾಕಂದ್ರೆ ಗಾರ, ಅಡಿಗ, ಅಳಿ, ಅರ ಇವೆಲ್ಲ ತದ್ದಿತಾಂತ ಪ್ರತ್ಯಯಗಳು. ನಮ್ಮ ಪದಗಳು ತದ್ದಿತಾಂತ ಅಂದ್ರೇನು ಸರ್? ನಾಮಪದ. ನಮ್ಮ ಪದಗಳಿಗೆ ಸೇರ್ತಕ್ಕಂಥ ಒಂದು ಪ್ರತ್ಯಯಗಳು, ಇದು ಪ್ರತ್ಯಯಗಳು ಅಂತೀವಿ. ಅದರ ಬೇಸಿಸ್ ಮೇಲೆ ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ ಅಂತೆಲ್ಲ ಮಾಡ್ತೀವಿ ಅಲ್ವಾ. ನಾಮಪದಗಳ ಹಲವಾರು ಅರ್ಥಗಳು ತದ್ದಿತ ಪ್ರತ್ಯಯಗಳು. ಗಾರ, ಮಾರ, ಇತ್ತಿ, ಗಿತ್ತಿ, ಈ ತರ ಸ್ತ್ರೀಲಿಂಗ ಆದ್ರೆ ಇದಾದ್ರೆ ವಿಲ್ ಶೋ ಯು ನೋಡಿ. ನಾಮಪದಗಳಿಗೆ ಈಗ, ಅಡಿಗ, ಕಾರ, ಕಾರ, ಗಾರ, ಒಂತ, ವಾಳ, ಒಳ, ಅಳಿ, ಗುಳಿ, ಅರ, ಆನೆ, ಅನೆಯ ಈ ತರದೆಲ್ಲ ಸೇರಿ ಮೊದಲಾದ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಶಬ್ದಗಳಿಗೆ ತದ್ದಿದಂತ ಭಾವನಾಮ ಅಥವಾ ತದ್ದಿತ ನಾಮ ಅಂತ ಕರಿತೀವಿ ಅಲ್ವಾ. ಅರ್ಥ ಆಗ್ತಿದೆಯಾ ನಾನು ಹೇಳ್ತಾ ಇರೋದು? ಓಕೆ, ಗಾರ, ಕಾರ ಇಲ್ಲೂ ಇದೆ, ಬಟ್ ದ ಅನ್ನೋದಿಲ್ಲ, ಅಲ್ಲಿ ಅನ್ನೋದಿಲ್ಲ. ಓಕೆ, ನಾನು ಹೇಳ್ತಾ ಇರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಫೈನ್, ಚಳಿ ಮೂಟು. ಮತ್ತೆ ಹಾಗೆ ತದ್ದಿತಾಂತ ನಾಮ ಅಂದ ತಕ್ಷಣ ಏನು? ವ್ಯಕ್ತಿಯ ಒಂದು ನೆನ್ಪಿಟ್ಕೋಬೇಕು. ಅಂದ್ರೆ ಬಳೆಗಾರ, ಕೋಲುಕಾರ, ಕನ್ನಡಿಗ, ಸಿರಿವಂತ, ಒಕ್ಕಲಿಗ, ಸಿರಿವಂತೆ, ಒಕ್ಕಲಗಿತ್ತಿ, ಕನ್ನಡತಿ, ಈ ತರ ಬರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಇನ್ನು ಅದರಲ್ಲಿ ತದ್ದಿತಂತ ಭಾವನಾಮ ಬೇರೆ ಬರುತ್ತೆ. ಭಾವನೆ, ಭಾವನಾರ್ಥ, ತನ, ಈಕೆ, ಭೂಮಿ, ಈ ರೀತಿಯ ಪ್ರತ್ಯಯಗಳು ಸೇರಿ ಆಗ್ತಕ್ಕಂಥದ್ದು. ಅಂದ್ರೆ ವ್ಯಕ್ತಿಯ ಸ್ಥಿತಿಯನ್ನು ನೆನ್ಪಿಟ್ಕೋಬೇಕಿಲ್ಲಿ. ಜಾಣತನ, ಸಿರಿತನ, ಚೆಲುವಿಕೆ, ಬಡತನ, ಓಕೆ, ದೊಡ್ಡತನ, ಹಿರಿಮೆ, ಜಾಣ್ಮೆ, ಈ ತರ. ಹಾಗೆ ತದ್ದಿತಂತ ಅವ್ಯಯ ಅಂದ್ರೆ ಮುಂದೆ, ಅಂತೆ, ಓಲ್, ಓಳು, ತನಕ, ವರೆಗೆ, ಇಂತ, ಆಗಿ, ವಸುಕ, ಈ ತರ ಪದಗಳು ಸೇರಿ ಆಗ್ತಕ್ಕಂಥದ್ದನ್ನ ಅವ್ಯಯ ಅಂತ ಕರಿತೀವಿ. ಚಂದ್ರನಂತೆ, ಚಂದ್ರನೋಳ್, ಮನೆ ಓಳ್, ಕಡಿಯೋಳ್, ಈ ತರದೆಲ್ಲ ಕೇಳ್ತಾ ಇರ್ತಾನೆ ಎಕ್ಸಾಮ್ಗಳಲ್ಲಿ. ಈ ತರ ಪದಗಳು ಬರ್ತಾ ಇರುತ್ತೆ ಸ್ನೇಹಿತರೆ. ಇದರ ಓಳ್, ಅವಳ ಓಳ್, ಓಕೆ, ಅದಕ್ಕಿಂತ, ಇದಕ್ಕಾಗಿ, ನಿನಗಾಗಿ, ತದ್ದಿತಂತ ಅವ್ಯಯ ಆಗುತ್ತೆ. ಫೈನ್ ಸರ್, ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಇಲ್ಲಿ ನೋಡಿ, ಈ ಜೋಡಿಗಳಿಗೆ ಸರಿಯಾಗಿ ಹೊಂದಿಕೆಯಾಗಿರೋದನ್ನ ಹೇಳಬೇಕು. ಬಳೆಗಾರ, ಕಾರ, ಕಾರ ಇದಕ್ಕೆ ಹೊಂದಿಕೆ ಆಗಿದೆ ಅಂದ್ರೆ ಇದೇ ಸರಿ. ಯಾಕಂದ್ರೆ ಇಲ್ಲಿ ಯಾವ್ದು 1 and 2, 3 and 4 ಅಂತಿಲ್ಲ. ಸೊ ಫಸ್ಟ್ ಆಪ್ಷನ್ ನೋಡಿದ ತಕ್ಷಣ ಟಿಕ್ ಹಾಕ್ಬಿಡ್ಬೋದು. ಬಟ್ ಎಲ್ಲ ನೋಡೋಣ. ಬಡತನ ಗುಣವಾಚಕ ಅಲ್ಲ, ಅಗೇನ್ ಬಡತನ ಅಂದ್ರೆ ಸರ್ ಇದು ಕೂಡ ತದ್ದಿತಾಂತ ನಾಮ ಅಲ್ವಾ. ಮಾಡುತ್ತಾನೆ ಕೃದಂತ ಅಲ್ಲ. ಮಾಡಿದ, ನೋಡಿ ಇದು ಕೃದಂತ. ಮಾಡಿದ ಕೃದಂತ ಅಂದ್ರೆ ಏನು ಸರ್? ಧಾತುಗಳಿಗೆ, ಅಂದ್ರೆ ಕೃದಂತ ತಕ್ಷಣ ನಮಗೆ ಕ್ರಿಯಾಪದ ನೆನಪಾಗಬೇಕು. ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಆಗ್ತಕ್ಕಂಥದ್ದು. ನೋಡಿ, ಕೃದಂತ ನಾಮ ಮಾಡಿದ, ತಿನ್ನುವ, ನಡೆಯುವ, ಹೋಗದ. ಕೃದಂತ ಭಾವನಾಮ ಮಾಟ, ತಿನ್ನುವಿಕೆ, ನಡೆತ, ಹೋಗುವಿಕೆ, ಓಕೆ, ಭಾವನೆ ಹೇಳ್ತಕ್ಕಂಥ ಪದಗಳು. ಅವ್ಯಯ ಮಾಡಿ, ತಿಂದು, ನಡೆಯುತ್ತಾ, ಹೋಗಲು. ಸೊ ದಿಸ್ ಇಸ್ ರಾಂಗ್ ಆನ್ಸರ್. ಮಾಡಿ ಇದು ಕೂಡ ರಾಂಗ್ ಆನ್ಸರ್. ಇಲ್ಲಿ ಉಲ್ಟಾ ಕೊಟ್ಟಿದ್ದಾನಷ್ಟೇ, ಇದು ರಾಂಗ್ ಆನ್ಸರ್. ಇದು ಮ್ಯಾಚ್ ಆಗ್ತಾ ಇಲ್ಲ, ಇದು ಮ್ಯಾಚ್ ಆಗ್ತಾ ಇಲ್ಲ. ಸೊ ಮ್ಯಾಚ್ ಆಗ್ತಾ ಇರೋದು ಇದೊಂದೇ. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ ಕ್ವಶನ್ಸ್ಗಳು ಸ್ನೇಹಿತರೆ. ತದ್ದಿತಾಂತ ಮತ್ತೆ ಕೃದಂತರ ಬಗ್ಗೆ ಬರುತ್ತೆ. ಇನ್ನೂ ತಗೊಂಡಿದ್ದೀನಿ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಇಲ್ಲೊಂದಿದೆ ನೋಡಿ. ಈ ಕೆಳಗಿನ ಸಂಯೋಜನೆಯಲ್ಲಿ ತದ್ದಿತಾಂತವಲ್ಲದ ನೆಗೆಟಿವ್ ಸ್ಟೇಟ್ಮೆಂಟ್ ಇದು. ಸಂಯೋಜನೆ ಯಾವ್ದು? ಯಾವ್ದು ತದ್ದಿತಾಂತ ಅಲ್ಲ ಅಂತ ಹೇಳ್ಬೇಕು. ಹೇಳ್ತೀರಾ? ಒಕ್ಕಲಿಗ, ಗಾರ, ತನ ಇವೆಲ್ಲ ತದ್ದಿತಾಂತಗಳು ಅಲ್ವಾ. ಹೂವಾಡೆ, ಗಿತ್ತಿ, ಬಳೆಗಾರ, ಎಗೇನ್ ಗೌಡತಿ, ನನ್ನ ಇಲ್ಲೇ ಕನ್ನಡತಿ, ಹೂವಾಡ, ಗಿತ್ತಿ ಇವೆಲ್ಲ ಸ್ತ್ರೀಲಿಂಗದಲ್ಲಿ ಬರ್ತಕ್ಕಂಥದ್ದು. ಎಸ್, ಇದು ಕರೆಕ್ಟ್. ಲೆಕ್ಕಿಗ, ಹಣವಂತ, ಮನೆಗಾಗಿ, ಇದು ತಪ್ಪಿದೆ. ಇದು ತಪ್ಪಿದೆ, ಮನೆಗಾಗಿ ಅನ್ನೋದು ಇಲ್ಲ. ಹತ್ತನೆಯ ಕಂಬಾರ, ಮಡಿವಾಳ, ಓಲಕರ್ ಇದು ಕರೆಕ್ಟ್ ಇದೆ. ಯಾವ್ದು ತಪ್ಪು ಅಂತ ಕೇಳಿರೋದು. ಯಾವ್ದು ತದ್ದಿತಾಂತವಲ್ಲ ಅಂದ್ರೆ ನೋಡಿ, ಮನೆಗಾಗಿ ಅನ್ನೋ ಪದ ಇಲ್ಲಿ ತಪ್ಪು, ಇದು ತದ್ದಿತಾಂತ ಅಲ್ಲ. ಸೊ ಆಪ್ಷನ್ 3 ಅಂತ ಹಾಕ್ಬಿಡ್ಬೋದಾ? ಒಂದ್ ಸಿಕ್ಕರು ಸಾಕಲ್ಲ ನಮ್ಗೆ. ಅರ್ಥ ಆಗ್ತಿಲ್ಲ? ನಾನು ಈಗ ತುಂಬಾ ಜನಕ್ಕೆ ಹತ್ತನೆಯ ಅನ್ನೋ ತಪ್ಪಲ್ಲ ಸರ್ ಅಂತ ತುಂಬಾ ನೋಡಿ. ಅದನ್ನೇ ಹೇಳಿದೆ. ಈಗ ತರ ನಾನು ನಿಮ್ಗೆ ತೋರಿಸ್ತೇನೆ. ಬರ್ತೀನಿ ನೋಡಿ, ಹಿಂದಕ್ಕೆ ಬರ್ತೀನಿ. ಐ ವಿಲ್ ಶೋ ಯು ಇಫ್ ಐ ಆಮ್ ನಾಟ್ ರಾಂಗ್. ಇಲ್ಲಿ ನೋಡಿ, ಆನೆಯ, ಆನೆ ಅಲ್ಲ, ಅನೆಯ ಅಂದ್ರೆ ಹತ್ತನೆಯ,
ಇದು ಕೂಡ ತದ್ದಿತ ಅಂತ ನಾಮದಲ್ಲಿ ಬರ್ತಕ್ಕಂಥದ್ದು. ಸೊ ಕ್ಲೀನಾಗಿ ಓದ್ಕೋಬೇಕು ಅನ್ನೋದು ಅದಕ್ಕೆ ಸ್ನೇಹಿತರೆ. ಅರ್ಥ ಆಗ್ತಿದೆಯಲ್ಲ? ಸೊ 10ನೆಯ ಕೂಡ ತದ್ದಿತ ಅಂತ. ಸೊ ಇದೆಲ್ಲ ಆಪ್ಷನ್ 3 ತಪ್ಪು. ಸೊ ನೀಟಾಗಿ ಓದ್ಕೋಬೇಕು. ನೋಡಿ, ಡಿಫಿಕಲ್ಟಿ ಮಾಡಬೇಕು ಅಂದ್ರೆ ನೀವು ಹೆಂಗ್ ಓದ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಫಿಕಲ್ಟಿ ಮಾಡ್ತಾನೆ. ನೆಕ್ಸ್ಟ್ ಬರ್ತೇನೆ. ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡದಲ್ಲಿ ಬದಲಾವಣೆ ಹೊಂದದೆ ಹಾಗೇ ಉಳಿದು ಬಂದಿರುವ ವಿಧ ಓಕೆ, ಯಾವುದು ಹಳೆಗನ್ನಡ ಆಗಲಿ ಹೊಸಗನ್ನಡ ಆಗಲಿ ಅದ್ರ ಪ್ರತ್ಯಯಗಳು ಸೇಮ್ ಇರ್ತವೆ ಅಂತ ಅಲ್ವಾ ಸರ್? ಯಾವುದು ಸರ್? ತೃತೀಯ, ಚತುರ್ಥಿ ಇಲ್ಲೇ ಇದೆಯಲ್ಲ, ಷಷ್ಠಿ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಹೆಂಗೆ? ಬನ್ನಿ ನೋಡಿ, ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ. ತೃತೀಯ ನೋಡಿ, ತೃತೀಯ ಹೊಸಗನ್ನಡದಲ್ಲಿ ಇಂದ ಇದೆ. ಓಕೆ, ಹಳೆಗನ್ನಡದ ಪ್ರತ್ಯಯ ಏನಾಗಿದೆ? ಇಂದ, ಹಿಂದೆ ಅಂತ, ಅದೇ ಸೇಮ್ ಇದೆ, ಆಲ್ಮೋಸ್ಟ್ ಸೇಮ್ ಇದೆ ಅಲ್ವಾ? ಆಮೇಲೆ ಚತುರ್ಥಿ, ಚತುರ್ಥಿ ನೋಡಿ, ಇಲ್ಲಿ ಗೆ ಇಗೆ ಕೆ ಇದೆ, ಇಲ್ಲೂ ಗೆ ಕೆ ಇದೆ. ಸೊ ಸೇಮ್ ಇದೆ. ಬಟ್ ಪ್ರಥಮದಲ್ಲಿ ಡಿಫ್ರೆನ್ಸ್ ಇದೆ ನೋಡಿ. ಹೂ ಇದೆ, ಇದೆ ಇಲ್ಲಿ ಅನ್ನು ಇದೆ, ಇದೆ ಇಲ್ಲಿ. ಓಕೆ, ಮತ್ತೆ ಇನ್ನೊಂದು ಯಾವುದು? ಪಂಚಮಿ. ಪಂಚಮಿಲಿ ದೆಸೆಯಿಂದ ಅಂತಿದೆ, ಇಲ್ಲಿ ಅತ್ತಣಿಂದಂ ಅಂತಿದೆ. ಡಿಫ್ರೆಂಟ್ ಇದೆ ಪ್ರತ್ಯಯ ಹಳೆಗನ್ನಡಕ್ಕೂ ಹೊಸಗನ್ನಡಕ್ಕೂ. ಷಷ್ಠಿ ಆ ಇದೆ, ಇಲ್ಲೂ ಆ ಇದೆ. ಇಲ್ಲಿ ಅಲ್ಲಿ ಇದೆ ಸಪ್ತಮಿ, ಇಲ್ಲಿ ಓಳ್ ಇದೆ. ಅಂದ್ರೆ ಏನರ್ಥ? ಷಷ್ಠಿ, ಚತುರ್ಥಿ, ತೃತೀಯ ಇದು ಸೇಮ್ ಇರ್ತಕ್ಕಂಥದ್ದು, ಅದೇ ಕೊಟ್ಟಿರೋದು. ಹಳೆಗನ್ನಡ, ನಂದು ಹೊಸಗನ್ನಡ ಬದಲಾವಣೆ ಒಂದದೇ ಹಾಗೆ ಉಳಿದಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂದ್ರೆ ತೃತೀಯ, ಚತುರ್ಥಿ, ಷಷ್ಠಿ. ಆಪ್ಷನ್ 1 ನೋಡಿ ಎಷ್ಟು ಚೆನ್ನಾಗಿದೆ. ಹೆಂಗೆ ನೋಡಿ, ನಾವು ಓದಿರ್ತೀವಿ, ನಾವು ಹೊಸಗನ್ನಡದ ಪ್ರತ್ಯಯ ಗೊತ್ತಿರುತ್ತೆ, ಕಾರಕಾರ್ಥ ತಿಳ್ಕೊಂಡಿರ್ತೀವಿ, ಹಳೆಗನ್ನಡ ಕಾರ ಇದನ್ನು ಪ್ರತ್ಯಯ ತಿಳ್ಕೊಂಡಿರ್ತೀವಿ. ಬಟ್ ನಾವು ಇಲ್ಲಿ ಕಂಪೇರಿಟಿವ್ಲಿ ಓದಿಲ್ಲ ಅಂದಾಗ ಯಾವ್ದು ಸೇಮ್ ಇದೆ ಅನ್ನೋದು ನೋಡಿ ಎಷ್ಟು ಚೆನ್ನಾಗಿ ಕೇಳಿದಾನೆ ಕ್ವಶನ್. ವಿಭಕ್ತಿ ಪ್ರತ್ಯಯ ಈಸಿ ಅಂತೀವಿ, ಹೆಂಗೆ ಕೇಳಿದ್ರೆ ಹೇಳ್ಬೋದು ಅಂತೀವಿ. ಕಾರಕಾರ್ಥ ಕೇಳ್ತಾ ನೋಡಿ, ಇವಾಗ ಹೆಂಗ್ ಕೇಳಿದಾನೆ ಕ್ವಶನ್, ಹಂಗೆ ಹೇಳೋದು ಸ್ನೇಹಿತರೆ. ಸೊ ನಾವು ಡೀಟೇಲ್ ಆಗಿ ಹೆಂಗ್ ಕೇಳಿದ್ರು ಆನ್ಸರ್ ಮಾಡೋ ರೀತಿ ನಾವು ಓದ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಸಂಶಯದೋಳ್, ಅಡಿಗೆರೆ ಎಳೆದ ಶಬ್ದದಲ್ಲಿ ವಿಭಕ್ತಿ. ಓಳ್ ಅಂದ್ರೆ ಸರ್ ಸಪ್ತಮಿ, ಈಗ ತಾನೇ ನೋಡಿದ್ವಲ್ಲ ಸಪ್ತಮಿ ಅಲ್ವಾ ಸರ್? ಇಲ್ಲಿ ನೋಡಿ, ಈಗ ತಾನೆ ಓಳ್ ಸಪ್ತಮಿ ವಿಭಕ್ತಿ. ಅರ್ಥ ಆಗ್ತಾ? ನೆಕ್ಸ್ಟ್ ಬನ್ನಿ. ನೋಡಿ, ಇದು ಕೂಡ ಅಲ್ಟಿಮೇಟ್ ಆಗಿದೆ. ವಿಭಕ್ತಿ ಪ್ರತ್ಯಯ ನೋಡಿ ಎಷ್ಟು ಚೆನ್ನಾಗಿ ಕೇಳಿದಾನೆ ಇದನ್ನು, ಎಷ್ಟು ಚೆನ್ನಾಗಿದೆ ಕ್ವಶನ್ ನೋಡಿ. ಬನ್ನಿ. ಬಂಡಿಗೆ ಹತ್ತಿದನೋ, ಮನೆಗೆ ಯಜಮಾನ, ಹಳ್ಳಕ್ಕೆ ಬಿದ್ದನೋ, ಆತನಿಂದ ಕೇಳಾಯ್ತು. ಇಲ್ಲಿ ಹೊಂದಿಸಿ ಬರೀಬೇಕು. ಸಪ್ತಮಿಯಾರ್ಥದಲ್ಲಿ ಚತುರ್ಥಿ. ಎಷ್ಟು ಸೂಪರ್ ಆಗಿದೆ ಕ್ವಶನ್. ದ್ವಿತೀಯಾರ್ಥದಲ್ಲಿ ಚತುರ್ಥಿ, ಷಷ್ಠಾರ್ಥದಲ್ಲಿ ಚತುರ್ಥಿ, ಪ್ರಥಮಾರ್ಥದಲ್ಲಿ ದ್ವಿತೀಯ, ಪಂಚಮಿಯಾರ್ಥದಲ್ಲಿ ತೃತೀಯ. ಯಾವ್ದು ಕರೆಕ್ಟ್ ಇಲ್ಲಿ? ಅರ್ಥ ಆಗ್ತಾ ಇಲ್ಲ. ಸಿ ಇಲ್ಲಿ ಏನ್ ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ಒಂದ್ ತಗೋಣ. ಈಗ ಬಂಡಿಗೆ ಹತ್ತಿದನೋ ಅಂತಿದೆ. ಓಕೆ, ಇದಕ್ಕೆ ಯಾವ್ದು ರೈಟ್ ಆನ್ಸರು? ಬಂಡಿಗೆ ಗೆ ಅನ್ನೋದು ಯಾವ್ದು ಸರ್? ಗೆ ಅಂದ್ರೆ ಯಾವುದು? ಹೂ ಅನ್ನು ಹಿಂದಾಗೆ ಚತುರ್ಥಿ. ಇದು ಯಾವ್ದು ಸರ್? ಇದು ಚತುರ್ಥಿ. ಒಂದ್ ಕಡೆ ಚತುರ್ಥಿ ಇರಬೇಕು. ಚತುರ್ಥಿ ಎಲ್ಲಿದೆ? ಇಲ್ಲಿದೆ. ಇದೆರಡು ಅಲ್ಲ. ಓಕೆ, 3ರಲ್ಲಿ ಒಂದಿರಬೇಕು. ಹೀಗೆ ಫೈನ್ ಸರ್. 3ರಲ್ಲಿ ಒಂದಿರಬೇಕು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹತ್ತಿದನು ಅಂತಿದೆ. ಇಲ್ಲಿ ದ್ವಿತೀಯಾರ್ಥದಲ್ಲಿ ಚತುರ್ಥಿ ಇದೆ, ಸಪ್ತಮಿಯಾರ್ಥದಲ್ಲಿ ಚತುರ್ಥಿ, ಷಷ್ಠಾರ್ಥದಲ್ಲಿ ಚತುರ್ಥಿ ಇದೆ. ಈಗ ಫಾರ್ ಎಕ್ಸಾಂಪಲ್ ಬಂಡಿಗೆ ಹತ್ತಿದನೋ ಅಂದ್ರೇನು? ಬಂಡಿಗೆ ಹತ್ತಿದನೋ ಅಂದ್ರೆ ಸ್ನೇಹಿತರೆ ಅಂದ್ರೆ ಒಳಗೆ ಹೋದ ಅಂತ ಅರ್ಥ. ದ್ವಿತೀಯಾರ್ಥ ಅಂದ್ರೆ ಬಂಡಿಗೆ ಒಳಗೆ, ಬಂಡಿಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಅದು ಕಾರ್ ಆಗಿರ್ಬೋದು ಅಥವಾ ಅದು ಗಾಡಿ ಆಗಿರ್ಬೋದು, ಏನೋ ಒಂದು ಗಾಡಿ ಒಳಗೆ ಅಲ್ವಾ, ಗಾಡಿಯನ್ನ ಹತ್ತಿದ ಅಂತ ಅರ್ಥ ಅಲ್ವಾ? ಸೊ ಇಲ್ಲಿ ಆ ಒಂದು ಏನ್ ಅರ್ಥ ಕೊಡ್ತಾ ಇದೆ ಅಂತ, ಯಾವ ಅರ್ಥ ಕೊಡ್ತಿದೆ? ಬಂಡಿಗೆ ಏನು ಹತ್ತಿದನು, ಬಂಡಿಗೆಯನ್ನು ಹತ್ತಿದ ಅಂತ ಅರ್ಥ ಅಲ್ವಾ? ಬಂಡಿಗೆ ಹತ್ತಿದನು ಅಂದ್ರೆ ಬಂಡಿಗೆಯನ್ನು, ಅನ್ನು ಅಂತಕ್ಕಂಥದ್ದೇನಿದೆ ಇದು ದ್ವಿತೀಯ. ಸೊ ದ್ವಿತೀಯಾರ್ಥದಲ್ಲಿ ಚತುರ್ಥಿ. ಆಪ್ಷನ್ 1 ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು. ಈಗ ಫಾರ್ ಎಕ್ಸಾಂಪಲ್ ಮನೆಗೆ ಯಜಮಾನ ಇದೆ, ಇಲ್ಲಿ ಇದೆ, ಬಟ್ ಗೆ ಅನ್ನೋದು ಚತುರ್ಥಿ. ನಾವ್ ಇಲ್ಲಿ ನೋಡ್ಬೇಕಾಗಿರೋದು. ಓಕೆ, ವಿಭಕ್ತಿ ಪ್ರತ್ಯಯಗಳನ್ನ ನಾವ್ ಎಲ್ಲಿ ನೋಡ್ಬೇಕು? ಇಲ್ಲಿ ನೋಡ್ಬೇಕು. ಇಲ್ಲಿ ಚತುರ್ಥಿ ಏನಿದೆ, ಎಸ್ ಗೆ ಅನ್ನೋದು ಚತುರ್ಥಿ, ಬಟ್ ಯಜಮಾನ ಅನ್ನೋದೇನಿದೆ ಷಷ್ಠಿ. ಷಷ್ಠ್ಯಾರ್ಥದಲ್ಲಿ ಚತುರ್ಥಿ. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ಯಜಮಾನ ಬರುತ್ತೆ ಅಲ್ಲಿ. ಹತ್ತಿದನು ಅನ್ನು. ಓಕೆ, ಇಲ್ಲಿ ಹಳ್ಳಕ್ಕೆ ಬಿದ್ದನು ನೋಡಿ. ಹಳ್ಳಕ್ಕೆ ಬಿದ್ದನು ಅಂದ್ರೆ ಅರ್ಥ ಏನ್ ಬೇಕು? ಅರ್ಥ ನೋಡ್ಬೇಕು. ಇಲ್ಲಿ ಬಿದ್ದನು ಅನ್ನು ಅಂತಲ್ಲ. ಹಳ್ಳಕ್ಕೆ ಬಿದ್ದನು ಅಂದ್ರೆ ಏನರ್ಥ? ಹಳ್ಳಕ್ಕೆ ಬಿದ್ದನು ಅಂದ್ರೆ ಹಳ್ಳದಲ್ಲಿ ಅಂತ ಅರ್ಥ. ಅಂದ್ರೆ ಹಳ್ಳಕ್ಕೆ ಕೆ ಅಂದ್ರೇನು? ಇದು ಕೂಡ ಚತುರ್ಥಿ ಅಲ್ವಾ? ಈ ತರ ವಿಭಕ್ತಿ ಪ್ರತ್ಯಯ ತೋರಿಸೋದ್ರಲ್ಲಿ ನೋಡಿ, ಗೆ ಕೆ ಚತುರ್ಥಿ ವಿಭಕ್ತಿ. ಅರ್ಥ ಆಗ್ತಿದೆಯಲ್ಲ? ಅರ್ಥ ಆಗ್ತಿದೆ ಸ್ನೇಹಿತರೆ? ಹಳ್ಳಕ್ಕೆ ಅಂದ್ರೇನು? ಚತುರ್ಥಿ. ಬಿದ್ದನು ಅಂದ್ರೆ ಹಳ್ಳದಲ್ಲಿ, ಎಲ್ಲಿ ಬಿದ್ದ? ಒಳಗೆ, ಹಳ್ಳದಲ್ಲಿ. ಅಲ್ಲಿ ಅಂದ್ರೇನು? ಸಪ್ತಮಿ. ಎಸ್,
ನಾ ಅರ್ಥ ಆಗ್ತಿದ್ದೇನೆ ಹೇಳ್ತಿರೋದು. ಸೊ ಸಪ್ತಮಿಯಾರ್ಥದಲ್ಲಿ ಚತುರ್ಥಿ. ಎಗೆ 2, ಬಿಗೆ 3, ಸಿಗೆ 1 ಇಲ್ಲಿದೆ. ಈಗ ಆತನಿಂದ ಕೇಡಾಯ್ತು. ಇದು ನೋಡಿ ಡಿ, ಆತನಿಂದ ಇಂದ ಅಂತಿದೆ. ಇಂದ ಅಂದ್ರೇನು? ಇಂದ ಅಂದ್ರೇನು? ತೃತೀಯ ವಿಭಕ್ತಿ, ತೃತೀಯ. ಕೇಡಾಯ್ತು ಯಾರಿಂದ? ಅವನಿಂದ ಅಂದ್ರೆ ಅವನ ದೆಸೆಯಿಂದ. ಇಲ್ಲಿ ಕೇಡಾಯ್ತು ಅಂದ್ರೆ ಆತನಿಂದ. ಅದ್ನ ಹೇಳ್ತೇವೆ ಅರ್ಥ. ಕೇಡಾಯ್ತು ಇಸ್ ನಥಿಂಗ್ ಬಟ್ ಅವನ್ ದೆಸೆಯಿಂದ ನನಗೆ ಕೇಡಾಗಿದ್ದು ಅಲ್ವಾ. ದೆಸೆಯಿಂದ ಅಂದ್ರೇನು? ಪಂಚಮಿ ವಿಭಕ್ತಿ, ಪಂಚಮಿ ಅರ್ಥದಲ್ಲಿ ತೃತೀಯ. ಸೊ ಆಪ್ಷನ್ 4. ನೋಡಿದ್ರ, ಹಿಂಗೆ ಕ್ವಶನ್ಸ್ಗಳು ನಿಮಗೆ ಹೋಗ್ತಾ ಹೋಗ್ತಾ ಡಿಫಿಕಲ್ಟೀಸ್ ಆಗ್ತವೆ. ಸೊ ವೆರಿ ಇಂಪಾರ್ಟೆಂಟ್ ಇದು. ಅರ್ಥ ಆಗಿದೆ ಅನ್ಕೋತೀನಿ ನಾನು ಹೇಳ್ತಾ ಇರೋದು. ಇನ್ನೊಂದ್ಸಲ ಹೇಳ್ತೀನಿ. ಬಂಡಿಗೆ ಹತ್ತಿದನೋ ಅಂತಕ್ಕಂಥದ್ದು ಏನಿದೆ, ಬಂಡಿಗೆ ಇಲ್ಲಿ ನಾವು ನೋಡ್ಬೇಕು. ಚತುರ್ಥಿ ಗೆ ಹತ್ತಿದನೋ ಅಂದ್ರೆ ಏನರ್ಥ? ಬಂಡಿಗೆಯನ್ನ ಹತ್ತ ಅಂತ ಅರ್ಥ. ಇಲ್ಲಿ ಕೇಳಿದ್ರೆ ಅದೇ ತಾನೆ. ದ್ವಿತೀಯಾರ್ಥದಲ್ಲಿ ಅಂದ್ರೆ ಬಂಡಿಗೆಯನ್ನು ಹತ್ತಿದ ಅಂತ. ಬಂಡಿಗೆಯನ್ನು ಅನ್ನು ಅನ್ನೋದು ದ್ವಿತೀಯಾರ್ಥ. ದ್ವಿತೀಯಾರ್ಥದಲ್ಲಿ ಚತುರ್ಥಿ ಆಗ್ತಾ ಇರೋದು. ಮನೆಗೆ ಯಜಮಾನ ಅಂದ್ರೆ ಇಲ್ಲಿ ಷಷ್ಠಿ, ಆದ್ರೆ ಮನೆಗೆ ಅನ್ನೋದು ಚತುರ್ಥಿ. ಸೊ ಷಷ್ಠಾರ್ಥದಲ್ಲಿ ಚತುರ್ಥಿ. ಓಕೆ. ಹಳ್ಳಕ್ಕೆ ಬಿದ್ದ, ಹಳ್ಳದಲ್ಲಿ ಬಿದ್ದ ಅಂತ ಅರ್ಥ, ಒಳಗೆ ಬಿದ್ದ ಅಂತ. ಹಳ್ಳದಲ್ಲಿ ಅಂದ್ರೆ ಸಪ್ತಮಿ, ಅಲ್ಲಿ ಬರುತ್ತೆ. ಹಳ್ಳಕ್ಕೆ ಕೆ ಅನ್ನೋದು ಏನೋ ಚತುರ್ಥಿ. ಗೆ ಕೆ ಅಲ್ಲ. ಆತನಿಂದ, ಇಂದ ಅಂದ್ರೆ ತೃತೀಯ. ಕೇಡಾಯ್ತು ಅವನಿಂದ ಅಂದ್ರೆ ಅವನ ದೆಸೆಯಿಂದ ನನಗೆ ಕೇಡಾಗಿದ್ದು ಅಂತ ಅಂದ್ರೆ ಪಂಚಮಿ ಅರ್ಥದಲ್ಲಿ ತೃತೀಯ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಎಲ್ಲ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ. ನುಡಿಗಟ್ಟಿಗಳನ್ನ ಹೊಂದಿಸಿ ಬರೀಬೇಕು. ಹೇಳ್ತೀರಾ? ಹಲ್ಲು ಕಿಸಿ ಹೇಳಿ, ನೀವೇನು ಹೇಳಿ ನೋಡೋಣ ಸ್ನೇಹಿತರೆ. ಹೇಳ್ತೀರಾ ಹಲ್ಲು ಕಿಸಿ ಅಂದ್ರೇನು? ಅಲ್ಲೂ ನಾವು 2 ತರ ಕೇಳ್ತೀವಿ. ಒಂದು ಹಲ್ಲು ಕಿಸಿ ಅಂದ್ರೇನು, ಕಾಮಿಡಿ ಮಾಡೋದು ಒಂಥರ ಬೇರೆ. ನಾವು ಕೋಪವಿದ್ದಾಗ ಹಲ್ ಕಿಸಿತೀವಿ, ಅಥವಾ ಕೋಪ ಬಂದಾಗ ಹಲ್ ಕಿಸಿ ಅಂದ್ರು ಹಲ್ಲು ಹಸಿಟ್ ಮಾಡೋದು ಅಂತೀವಲ್ಲ. ಹಲ್ಲನ್ನ ಕಚ್ಕೊಳ್ಳೋದು, ಹಲ್ ತೋರಿಸೋದು, ಅಥವಾ ನಮ್ಗೇನಾರು ಅವಮಾನ ಆದಾಗ ಸುಮ್ಮನೆ ಹಲ್ ಕಿಸ್ಬಿಟ್ಟು, ಅಥವಾ ನಮ್ದೇನಾರು ತಪ್ಪಿದ್ರೆ ಸುಮ್ಮನೆ ಹಲ್ ಕಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ ಅಲ್ವಾ. ಅಂದ್ರೆ ಪೆಚ್ಚಿಗೆ ಬೀಳೋದು. ಓಕೆ, ಪೆಚ್ಚಿಗೆ ಆಗು. ಇಲ್ಲಿ ಮೋಸ ಮಾಡು, ಇಲ್ಲ ವಿಫಲವಾದದ್ದು ಇದೆ 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 ಇದೆ. ಅರ್ಥ ಆಗ್ತಿಲ್ಲ ಹೇಳ್ತಾರೆ. ಈಗ ರಾಮಬಾಣ. ರಾಮಬಾಣ ಅಂದ್ರೇನು? ಅಂದ್ರೆ ರಾಮಬಾಣ, ಈಗ ಈ ರೋಗಕ್ಕೆ ಇದೇ ರಾಮಬಾಣ ಅಂತೀವಿ. ಅಂದ್ರೆ ಏನರ್ಥ? ಆ ರೋಗ ಬರ್ದರಂತ ತಡೀತಕ್ಕಂಥದ್ದು ಅಂತ ಅರ್ಥ. ಅಂದ್ರೆ ಏನರ್ಥ? ವಿಫಲ ಮಾಡ್ತಕ್ಕಂಥದ್ದು ಅಂತ. ವಿಫಲವಾಗು. ಅರ್ಥ ಆಗ್ತಿಲ್ಲ ಹೇಳ್ತಾರ ಸ್ನೇಹಿತರೆ. ಮುಖ ಕಪ್ಪಾಗು. ಮುಖ ಕಪ್ಪಾಗು ಅಂದ್ರೆ ಏನರ್ಥ ಹೇಳ್ತೀರಾ? ಮುಖ ಮುಚ್ಕೊಳ್ಳೋದು ಅಂದ್ರೆ ಮುಖವೆಲ್ಲ ಕಪ್ಪಾಯ್ತು ಅಂತಂದ್ರೆ ಒಂಥರ ಅವಮಾನ ಆದಂಗೆ ಅದು ಅಂತ. ಅಲ್ಲ, ಮುಖಕ್ಕೆ ಕಪ್ಪಸಿ ಬೆಳಿತಾರೆ ಅವಮಾನ ಮಾಡಕ್ಕೋಸ್ಕರ ಅನ್ನೋದು. ಆಯ್ತಾ? ಇಲ್ಲಿ ಯಾವ್ದಿದೆ? ಅವಮಾನ ಒಂದು. ಆಯ್ತಾ? ಗಂಟ್ಲು ಕಟ್ಕೊಳ್ಳೋದು ಯಾವಾಗ? ನಮ್ಗೆ ಒಳ ಅರ್ಥ ಹೇಳ್ಬೇಕು. ನುಡಿಗಟ್ಟು ಕೇಳಿರ್ತಾರದು. ಅಂದ್ರೆ ಮಾತಾಡಕ್ಕಾಗಲ್ಲ, ಗದ್ಗತಿನ ಆದಾಗ, ಏನಾರು ಅಳ್ಬೇಕಾರೆ ಅಥವಾ ನಮ್ಗೇನಾರು ಇದಾದಾಗ, ಸೊ ಗದ್ಗತಿಕನಾಗ್ತೀನಿ ಅಂತ ಹೇಳ್ತೀವಿ. ಸೊ ಗದ್ಗತಿಕನಾಗುವಂದಾಗ ಗಂಟ್ಲು ಕಟ್ಕೊಳ್ಳೋದ್ ರೀತಿ ಆಗತ್ತೆ. ಅಂದ್ರೆ ಮಾತು ಬರಲ್ಲ ಅಂತ ಅರ್ಥ. ಸೊ ಗಂಟ್ಲು ಕಟ್ಟು ಅಂದ್ರೆ ಮಾತು ಬರಲ್ಲ. ಓಕೆ, ಹೌದು ಸರ್, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೇನೆ. ನೋಡಿ ಹೆಂಗಿದೆ ಕ್ವಶನ್ಸ್ಗಳು, ಹೆಂಗಿದೆ ಒಂದೊಂದಕ್ಕೂ. ಇದು ಅಷ್ಟೇ, ಗುಂಪಿಗೆ ಸೇರದ ಪದವನ್ನು ಗುರುತಿಸಬೇಕು. ಹೇಳ್ತೀರಾ? ಅಂತೆ, ವಸುಗ, ತನಕ, ವಂತ, ಸಲುವಾಗಿ. ಇದು ನಿಮ್ಗೆ ಒಬ್ಬರು ಕೊಡ್ತೀನಿ. ಇಷ್ಟೊಂದು ನಾನು ಈಗ ತದ್ದಿತಾಂತ ಇವೆಲ್ಲ ಯಾವ್ದು ಸರ್? ತದ್ದಿತಾಂತ ಪ್ರತ್ಯಯ, ತದ್ದಿತಾಂತಗಳು ಅಲ್ವಾ ಸರ್ ಇದು? ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯದಲ್ಲಿ ಬರ್ತಾವಲ್ಲ. ಈಗ ತಾನೇ ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ, ಕಮೆಂಟ್ ಮಾಡಿ. ಇಷ್ಟೊಂದು ಸಾಲ್ವ್ ಮಾಡಿದ್ರೆ ಅದಕ್ಕಾಗೂ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಬೇಕಾದ್ರೆ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಹೇಳ್ತೀರಾ? ಎಸ್, ನಾನೇ ಹೇಳಿಲ್ಲ? ಇಲ್ಲಿ ನೋಡಿ. ಅಂತೆ, ತನಕ, ವಸುಗ, ಅದರ ಸಲುವಾಗಿ, ಆಗಿ, ಇವೆಲ್ಲ ತದ್ದಿತಾಂತ ಅವ್ಯಯಗಳು. ಹಾಗಾದ್ರೆ ಇದೇನಿದು? ಏನು ಹೇಳ್ತಾರೆ? ನೀವು ಕಮೆಂಟ್ ಮಾಡಿ ಇದೇನೋ ಅಂತ. ತನಕ ಇದೆ, ವಸುಗ, ಅಂತೆ, ಸಲುವಾಗಿ, ವಾಗಿ ಅಂದ್ರೆ ಆಗಿ, ತದ್ದಿತಾಂತ ಪ್ರತ್ಯಯ ಆಗಿದು. ಸಾರಿ, ತದ್ದಿತಾಂತ ಅವ್ಯಯ. ಇವೆಲ್ಲ ಯಾವುದು ಪ್ರತ್ಯಯಗಳಿಗೆ ಸೇರುತ್ತೆ ಸರ್? ನಾಮಪದಗಳ ಮುಂದೆ ಇವೆಲ್ಲ ತದ್ದಿತಾಂತ ಅವ್ಯಯಕ್ಕೆ ಬರ್ತಕ್ಕಂಥದ್ದು. ಹಾಗಾದ್ರೆ ವಂತ ಏನು? ಸೊ ವಂತ ಸೇರಲ್ವಾ? ಹಾಗಾದ್ರೆ ಏನಿದು? ವಾಟ್ ಇಸ್ ದಿಸ್? ಕಮೆಂಟ್ ಮಾಡಿ ನಿಮಗೆ. ಓಕೆ, ಆಲ್ಮೋಸ್ಟ್ ಸಾಲ್ವ್ ಮಾಡಿದೀನಿ. ಕಮೆಂಟ್ ಮಾಡಿ ನೀವು ಕಮೆಂಟ್ ಸೆಕ್ಷನ್ ಸ್ನೇಹಿತರೆ. ನೆಕ್ಸ್ಟ್ ಇದೆ ಲೇಖನ ಚಿಹ್ನೆಗಳ ಬಗ್ಗೆ ಹೇಳಬೇಕು. ಇದು ಅಲ್ಟಿಮೇಟ್ ಆಗಿದೆ ಈ ಕ್ವಶನ್. ತುಂಬಾ ಕನ್ಫ್ಯೂಷನ್ ಇದೆ ಕೂಡ, ಇದು ಅಲ್ಟಿಮೇಟ್ ಆಗೋ ಕೂಡ ಇದೆ. ಚೆನ್ನಾಗಿದೆ ಈ ಕ್ವಶನ್. ಕರ್ಣ ಹಾಗೇ ಆಗಲಿ ಅಂತೂ ಕೌರವರು ಕ್ಷಯ ಹೊಂದುತ್ತಾರೆ, ಏನು ಮಾಡುವುದು? ದೈವ ಬಲವಾದದ್ದು, ನಿನಗೆ ಶುಭವಾಗಲಿ.
ಓಕೆ, ಇದರದ್ದು ತಂದ ಮಹಾಭಾರತಗಳಿಂದ ಬೇರೆ ಬೇರೆ ಇದರಿಂದ ತೆಗೆದಿರ್ತಕ್ಕಂಥದ್ದು. ಆದ್ರೆ ಯಾರು ಪುಸ್ತಕ ಓದಿರ್ತೀರ ಅಂಥವ್ರು ಇಂಥ ವಾಕ್ಯಗಳು ಅಲ್ಲಿ ಓದಿದ್ರೆ ಇದು ತುಂಬಾ ಫೇಮಸ್ ಆಗಿರೋ ವಾಕ್ಯ ಗೊತ್ತಿರುತ್ತೆ, ಹಂಗೆ ಟಿಕ್ ಹಾಕ್ಬಿಡ್ಬೋದು. ಬಟ್ ನೀವು ವಾಕ್ಯ ಪ್ರಕಾರಗಳಲ್ಲಿ ಓದ್ಬೇಕಾದ್ರೆ ಲೇಖನ ಚಿಹ್ನೆಗಳು ಆಗಿರ್ಬೋದು ಇವೆಲ್ಲ ಓದಿದ್ರೆ ಅವಾಗ ಈ ತರದ್ದು ನಿಮಗೆ ಇನ್ನೂ ಈಸಿ ಆಗುತ್ತೆ, ಅಥವಾ ಗೊತ್ತಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ, ಕರ್ಣ ಅಂದ್ರೆ ಕರ್ಣಂಗೆ ಒಂಥರ ಭಾವ ಸೂಚನೆ ಮಾಡಿ ಭಾವನೆಯಿಂದ ಹೇಳ್ತಾ ಇರೋದು. ಎಸ್, ದಿಸ್ ಇಸ್ ಕರೆಕ್ಟ್, ಅಂಡ್ ಇಲ್ಲಿಲ್ಲ ಅದು ತಪ್ಪು ಇದು. ಓಕೆ, ಅಂಡ್ ಇಲ್ಲೂ ಇಲ್ಲ ತಪ್ಪು. ನೋಡಿ, ಎರಡು ಆಲ್ರೆಡಿ ನಾವು ಇದು ಮಾಡಿದ್ವಿ. ಹಾಗೇ ಆಗಲಿ ಅಂತೂ ಕೌರವರು ಕ್ಷಯ ಹೊಂದುತ್ತಾರೆ, ಏನು ಮಾಡುವುದು? ಯಾವುದು ಇದು? ಕ್ವಶನ್ ಮಾರ್ಕ್ ಇದೆ. ದೈವ ಬಲವಾದದ್ದು, ನಿನಗೆ ಶುಭವಾಗಲಿ ಅಂತಿದೆ. ಇಲ್ಲಿ ಏನಿದೆ? ಕಾರಣ ಹಾಗೇ ಆಗಲಿ ಅಂತೂ ಕೌರವರು ಕ್ಷಯ ಹೊಂದುತ್ತಾರೆ, ಏನು ಮಾಡುವುದು? ದೈವ ಬಲವಾದದ್ದು. ನೋಡಿ, ಇಲ್ಲಿ ಯಾವಾಗ ನಾವು ಸೆಮಿಕೋಲನ್ ಅಂತ ಏನ್ ಕರಿತೀವಿ, ಅಥವಾ ಕನ್ನಡದಲ್ಲಿ ಅರ್ಧ ವಿರಾಮ ಅಂತ ಏನ್ ಕರಿತೀವಿ, ಯಾವಾಗ ಯೂಸ್ ಮಾಡ್ತೀವಿ? ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಿದ್ದಾಗ ಮಾತ್ರ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ವೈ ದಿಸ್ ಈಸ್ ಆಪ್ಷನ್ 1 ಮತ್ತೆ 2 ಇರಬೇಕು ಅಂತ ಹೇಳಿದ್ರು. ಇಲ್ಲೇನಿದೆ? ಇಲ್ಲೆಲ್ಲೂ ಇಲ್ಲ ಆ ತರದ್ದು. ಓಕೆ, ಅರ್ಧ ವಿರಾಮ ಯಾಕೆ ಹಾಕ್ತೀವಿ ಅಂದ್ರೆ ಕಂಟಿನ್ಯೂಸ್ ಅದೊಂದಕ್ಕೊಂದು ಜೋಡಣೆ, ಅನೇಕ ಉಪಯೋಗಗಳು ಜೋಡಣೆ ಮಾಡ್ತಾ ಇದೀವಿ. ಹಾಗಾಗಿ ಆಪ್ಷನ್ 2 ಇಸ್ ರಾಂಗ್ ಅಂಡ್ ಆಪ್ಷನ್ 4th ಇಸ್ ರಾಂಗ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಏನಿದೆ? ಇಲ್ಲೂ ಕರೆಕ್ಟ್ ಆಗಿದೆ. ಇಲ್ಲೂ ಆದ್ರೆ ಇಲ್ಲಿ ಕ್ವಶನ್ ಇಲ್ಲಿ ಏನಾಗಿದೆ? ಇಲ್ಲಿ ಭಾವಸೂಚಕ ಚಿಹ್ನೆ ಯೂಸ್ ಮಾಡಿದೀವಿ. ಆಶ್ಚರ್ಯ ಅಥವಾ ಭಾವಸೂಚಕ. ದೈವ ಬಲವಾದದ್ದು, ಹೌದು ಅಲ್ವಾ? ದೈವ ಬಲವಾಗಿದೆ ಅಲ್ವಾ? ಇಲ್ಲಿ ವಿವರಣೆ ಅರ್ಧ ವಿರಾಮ ಯೂಸ್ ಮಾಡಿ. ಇಲ್ಲಿ ಅರ್ಧ ವಿರಾಮ ಬೇಕಾಗಿಲ್ಲ. ಯಾಕೆ ಅಂದ್ರೆ ಕರ್ಣ ಹಾಗೇ ಆಗಲಿ ಅಂತೂ ಕೌರವರು ಕ್ಷಯ ಹೊಂದುತ್ತಾರೆ, ಏನು ಮಾಡುವುದು? ಎಸ್, ಕ್ವಶನ್ ಮಾರ್ಕ್ ಸರಿ ಇದೆ. ದೈವ ಬಲವಾದದ್ದು ಇದು ಸಪರೇಟ್. ಇದಕ್ಕೆ ನೋಡಿ, ಇದಿಲ್ಲಿ ಕರ್ಣನ ಬಗ್ಗೆ ಮಾತಾಡಬೇಕಾದ್ರೆ ಅವನ ಆಗುವವಳು ಅದು ಉಪವಾಕ್ಯಗಳಾಗುತ್ತೆ, ಇದು ಬೇರೆ. ಓಕೆ, ನಿನಗೆ ಶುಭವಾಗಲಿ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಇಲ್ಲಿ ತಪ್ಪಿದೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಅಲ್ವಾ ಸರ್? ಭಾವಸೂಚನೆ ಆಶ್ಚರ್ಯ, ಹರ್ಷ, ಸಂತೋಷ, ವಿಷಾದ ಯೂಸ್ ಮಾಡ್ಬೇಕಲ್ಲ, ಮಾಡ್ತೀವಿ ಅಲ್ವಾ? ಫೈನ್ ಸರ್. ನೆಕ್ಸ್ಟ್ ಬರ್ತಾನೆ. ಈ ಲೇಖನ ಚಿಹ್ನೆ ಈಸಿ ಇದೆ, ಇದು ತುಂಬಾ ಈಸಿ ಇದೆ. ಆನ್ಸರ್ ಮಾಡಿ ನೋಡೋಣ. ಉಪ್ಪಿನಕಾಯಿ ಬಹು ಚಂದದಾಗಿದೆ ಎಂದ ಇನ್ನೊಬ್ಬ. ಇನ್ನೂ ಹಾಕ್ಲೇನಪ್ಪ ಎಂದರು ಪುಟ್ಟಮ್ಮ. ಕೇಳೋದ್ಯಾಕೆ, ಹಾಕು ಜಲ್ದಿ ಎಂದು ನಂಜ. ಇಲ್ಲಿ ನೋಡಿ, ಒಂದು ನಾವು ಇಲ್ಲಿ ನಾನು ಮೇನ್ ಇಲ್ಲೇ ತೋರಿಸಿದೆ. ಉದ್ಧರಣ ಚಿಹ್ನೆ ಯಾವಾಗ ಯೂಸ್ ಮಾಡ್ತೀವಿ? ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಹೇಳಬೇಕಾದ್ರೆ ಈ ಉದ್ಧರಣ ಚಿಹ್ನೆ ಯೂಸ್ ಮಾಡ್ತೀವಿ. ಈಗ ಇಲ್ಲಿ ಪ್ರಮುಖವಾಗಿ ನೋಡಿ, ಎಂದ ಇನ್ನೊಬ್ಬ, ಇಲ್ಲಿ ಉಪವಾಕ್ಯ, ಇದಕ್ಕೆ ಜೋಡಣೆ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಉಪ್ಪಿನಕಾಯಿ ಇದೇ ಬೇರೆ ಅಲ್ವಾ? ಇದು ಉಪವಾಕ್ಯ ಅಲ್ಲ, ಕಂಟಿನ್ಯೂಸ್ ಒಂದೊಂದೇ ಅಲ್ಲ. ಇಲ್ಲಿ ಉಪ್ಪಿನಕಾಯಿ ಬಹು ಚಂದ ಆಗಿದೆ ಎಂದ ಇನ್ನೊಬ್ಬ. ಓಕೆ, ಎಸ್, ಇಲ್ಲೇನಾಗುತ್ತೆ? ಇದು ಬೇಕಾಗಿಲ್ಲ, ಅರ್ಧ ವಿರಾಮ ಬೇಕಾಗಿಲ್ಲ, ಇದು ತಪ್ಪಾಯ್ತು. ಓಕೆ, ಇಲ್ಲಿ ಕರೆಕ್ಟ್ ಆಗಿ ನೋಡಿ, ಉಪ್ಪಿನಕಾಯಿ ಬಹು ಚಂದವಾಗಿದೆ. ಇಲ್ಲಿ ನೋಡಿ, ನಾವು ವಾಕ್ಯವೇಷ್ಟನ ಕೊಟ್ಟಿದ್ದೀವಿ ಅಲ್ವಾ? ಉದ್ಧರಣ ಕೊಟ್ಟಿದ್ದೀವಿ. ವಾಕ್ಯ ವೇಷ್ಟನಕ್ಕೂ ಉದ್ಧರಣಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು, ಈ ಚಿಹ್ನೆಗಳು. ಓಕೆ, ಇಲ್ಲಿ ಸಿಂಗಲ್ ಇದೆ, ಇಲ್ಲಿ ಡಬಲ್ ಇರುತ್ತೆ, ಅದನ್ನ ಗೊತ್ತಿರಬೇಕು. ಸೊ ಇಲ್ಲಿ ಉದ್ಧರಣ ಕೊಟ್ಟಿದ್ದೀವಿ, ಆದ್ರೆ ಇಲ್ಲಿ ಕಾಮ ಇದೆಯಲ್ಲ, ಎಂದ ಇನ್ನೊಬ್ಬ ಆದ್ಮೇಲೆ ಕಾಮ ಬೇಕಾಗಿಲ್ಲ, ಪೂರ್ಣ ವಿರಾಮ ಹಾಕ್ಬೇಕು ಅಲ್ವಾ ಸರ್? ಅಲ್ಪ ವಿರಾಮ ಅಲ್ಲ. ಸೊ ಹಾಗಾಗಿ ದಿಸ್ ಇಸ್ ರಾಂಗ್. ಇನ್ನೊಂದ್ ಕಡೆ ನೋಡಿ, ಇನ್ನೂ ಹಾಕ್ಲೇನಪ್ಪ, ಇಲ್ಲಿ ಕ್ವಶನ್ ಮಾರ್ಕ್ ಬರಬೇಕಾಗಿತ್ತು, ಅದು ಇಲ್ಲ. ಎಂದರು ಪುಟ್ಟಮ್ಮ, ಇಲ್ಲೂ ಕೂಡ ನಮ್ಗೆ ಅರ್ಧ ವಿರಾಮ ಬೇಕಾಗಿಲ್ಲ. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಹಂಗಾರೆ ಇವೆರಡಲ್ಲಿ ಒಂದಿರಬೇಕು. ಬಟ್ ಇಲ್ಲೇನಾಗಿದೆ? ಇಲ್ಲಿ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ ನೋಡಿ? ಎಂದ ಆದ್ಮೇಲೆ ಕಾಮ ಇದೆ, ಇಲ್ಲ ಬೇಕಾಗಿಲ್ಲ. ಸೊ ಹಾಗಾದ್ರೆ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ನೋಡಿ, ಉಪ್ಪಿನಕಾಯಿ ಬಹು ಚಂದ ಆಗಿದೆ, ಎಂದ ಇನ್ನೊಬ್ಬ, ಫುಲ್ ಸ್ಟಾಪ್. ಇನ್ನೂ ಹಾಕ್ಲೇನಪ್ಪ, ದಿಸ್ ಇಸ್ ಕ್ವಶನ್ ಮಾರ್ಕ್. ಇದು ಯಾರು ಹೇಳ್ತಾರೆ? ಪುಟ್ಟಮ್ಮ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಾವೇನ್ ಮಾಡಿದೀವಿ? ಉದ್ಧರಣ ಚಿಹ್ನೆ ಯೂಸ್ ಮಾಡಿದೀವಿ. ಎಂದರು ಪುಟ್ಟಮ್ಮ, ಕೇಳೋದ್ಯಾಕೆ, ಹಾಕು ಜಲ್ದಿ ಎಂದ ನಂಜ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದನ್ನ ಸ್ವಲ್ಪ ಅಭ್ಯಾಸ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಸ್ಕೂಲ್ ಬುಕ್ಗಳಿದೆ, ದಯವಿಟ್ಟು ಅಭ್ಯಾಸ ಮಾಡ್ಕೊಳ್ಳೋಣ. ಪದೇ ಹೇಳ್ತಾ ಇರ್ತೀನಿ. ಓಕೆ, ಸ್ಕೂಲ್ ಬುಕ್ಸ್ ನ ಕನ್ನಡಗಳನ್ನ ಈ ತರದ್ದು ಅಭ್ಯಾಸಗಳು ಕೊಟ್ಟಿರ್ತಾರೆ ಹಿಂದ್ಗಡೆ, ಅಂತದ್ದು ಮಾಡಿ. ಓಕೆ, ಹಾಗೆ ಎಸ್ಪೆಷಲಿ ಈ ಎಕ್ಸಾಮ್ ಹತ್ರ ಇರೋದವ್ರಿಗೆ HK/SDA ಎಕ್ಸಾಮ್ ಇದೆ, ಬೇರೆ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಈ ಮ್ಯಾರಥಾನ್ ವಿಡಿಯೋಸ್ಗಳನ್ನ ನೋಡಿ. ಎಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಮ್ಯಾರಥಾನ್ ವಿಡಿಯೋಸ್ಗಳ ಲಿಂಕ್ ಕೊಟ್ಟಿರ್ತೀನಿ, ಸಪೋರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.